ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ವೆಜ್ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ. ಯಾವ ಥರ ಮಾಡಬೇಕು ವೆಜ್ ಅಂತ ಫ್ರೈಡ್ ರೈಸ್ ಮಾಡಲಿಕ್ಕೆ ಡೌಟ್ ಇರುತ್ತೆ. ಈ ಥರ ವೆಜಿಟೇಬಲ್ನ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ನಾನು ಬಾಳಿಗೆಗೆ ಒಂದು 2 ರಿಂದ 3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ. ಟೇಬಲ್ ಸ್ಪೂನ್ ಕಡಿಮೆ ಅನ್ನಿಸ್ತಪ್ಪ, ಅಡುಗೆ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ. ಅದನ್ನು ಬಿಸಿ ಮಾಡಿಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಎಣ್ಣೆ ಗರಂ ಆದಮೇಲೆ ಅದನ್ನ ಬಿಸಿ ಮಾಡಿಕೊಂಡು ಅದಾದ್ಮೇಲೆ ಈ ಥರ ನಾವು ಹೆಚ್ಚಿಟ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ಬೀನ್ಸು, ಈರುಳ್ಳಿ, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊತೀನಿ. ಮೊದಲಿಗೆ ನಾನು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅದಾದ ನಂತರ ನಾನು ಉಳಿದ ವೆಜಿಟೇಬಲ್ಸ್ನ ಹಾಕ್ಕೊತೀನಿ. ಈಗ ಫಸ್ಟ್ ಎಣ್ಣೆ ಗರಂ ಆಯಿತು, ಆನಿಯನ್ನ ಹಾಕಿದ್ದೀನಿ. ಇದು ಬಿಸಿ ಆಗೋವರೆಗೂ ನಾವು ವೆಜ್ ಫ್ರೈಡ್ ರೈಸ್ಗೆ ರೈಸ್ ಯಾವ ಥರ ಇರಬೇಕು ಅಂತ ನೋಡ್ಕೊಂಡು ಬನ್ನಿ. ಆನಿಯನ್ನು ಫ್ರೈಡ್ ಆಯ್ತಾ ಇದೆ. ಈಗ ನೋಡಿ ರೈಸು ಈ ಥರ ಕುಕ್ಕರಲ್ಲಿ ಸಿಟಿ ಹೊಡಿಸಿದ ಮೇಲೆ ತಕ್ಷಣ ಸಿಟಿ ತೆಗೆದು ಅದನ್ನ ಒಂದು ಬೌಲ್ಗೆ ಅಥವಾ ದೊಡ್ಡ ಪಾತ್ರೆ ತೆಗೆದುಕೊಂಡ್ರೆ ಅದು ಈ ಥರ ಸಾಫ್ಟ್ ಆಗಿ ಆಮೇಲೆ ಉದುರಾಗಿ ಬರುತ್ತೆ. ಈ ಥರ ಇದ್ದದನ್ನ ವೆಜ್ ಫ್ರೈಡ್ ರೈಸ್ಗೆ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಸೇಮ್ ನಾವು ಹೋಟೆಲಲ್ಲಿ ಯಾವ ಥರ ನೋಡಿ ಉಳ್ಳಾಗಡ್ಡಿ ಈ ಥರ ತಿಂತೀವೋ ಅದೇ ಥರ ಆಗುತ್ತೆ. ಬೀನ್ಸ್ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಈ ಥರ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊತೀನಿ. ಈಗ ವೆಜ್ ಫ್ರೈಡ್ ರೈಸ್ಗೆ ಕೆಲವೊಬ್ರು ಸೋಯಾ ಸಾಸ್ನ ಯೂಸ್ ಮಾಡ್ತಾರೆ, ಕೆಲವೊಬ್ರು ಕೆಚಪ್ಪು, ಆಮೇಲೆ ಟೊಮೆಟೊ, ಹೊರಗಡೆ ಟೊಮೆಟೊ ವೆಜ್ ಆಮೇಲೆ ಚಿಲ್ಲಿ ಸಾಸ್ ಈ ಥರ ಎಲ್ಲ ಯೂಸ್ ಮಾಡ್ತಾರೆ. ನಾನು ಅದನ್ನು ಹೀಗೆ ಫೀಲ್ ಮಾಡೋದಲ್ವ, ಮಕ್ಕಳಿಗೋಸ್ಕರ ಅಂತ ಚಿಲ್ಲಿ ಸಾಸು ಆಮೇಲೆ ಯಾವ ಸಾಸನ್ನು ಯೂಸ್, ಯಾಕಂದರೆ ಮಕ್ಕಳು ತಿನ್ನೋದ್ರಿಂದ ಕೆಮಿಕಲ್ಸ್ ಹೋಗ್ಬಾರ್ದು. ಆನಿಯನ್ ಚೆನ್ನಾಗಿ ಬಂದಮೇಲೆ ನಾನು ಮನೆಯಲ್ಲೇ ಮಾಡ್ಕೊಂಡು ಆಮೇಲೆ ಜೀರಾ ಮತ್ತು ಫ್ರೈಡ್ ರೈಸ್ನ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಈಗ ಜೀರಿಗೆ ಪೌಡ್ರು, ನೆಕ್ಸ್ಟ್ ಉಪ್ಪು, ನಿಮ್ಮ ಹತ್ರ ಯಾವ್ದು ಮಸಾಲೆ ಮಾಡ್ತಾ ಇದ್ದೀನಿ ಅದನ್ನು ಮಸಾಲೆ ಹಾಕೋಬೇಕು. ಇಲ್ಲಾಂದರೆ ಫ್ರೈಡ್ ರೈಸ್ ಮಸಾಲೆ ಸಪ್ರೇಟ್ ರೈಸ್ ಸಿಗುತ್ತೆ. ನಾನಿಲ್ಲಿ ಈ ಥರ ನಾನು ಮನೆಯಲ್ಲೇ ಮಾಡಿಟ್ಕೊಂಡು ಗರಂ ಮಸಾಲನ ಹಾಕಿದ್ದೀನಿ. ಸ್ವಲ್ಪ ಹಸಿ ಖಾರ ಪೇಸ್ಟ್ ಹಾಕಬೇಕು. ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಹಾಕಿದ್ದೀನಿ. ಮಕ್ಕಳಿಗೋಸ್ಕರ ಅಲ್ವಾ, ಸ್ವಲ್ಪ ಖಾರ ಕಡಿಮೆ ಆಲ್ರೆಡಿ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ. ನನಗಂತೂ ಗೊತ್ತಾಗುತ್ತೆ. ಮೊಬೈಲ್ ಆಗಿಬಿಟ್ಟು ಎಲ್ಲನೂ ಫ್ರೈ ಆದಮೇಲೆ ಎಲ್ಲ ಮಸಾಲೆನೂ ಈ ಥರ ಅದಕ್ಕೆ ನಾವು ರೈಸ್ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಅಂತ ಇದೆಯಲ್ಲ, ರೈಸ್ನ ಹಾಕ್ಕೊತಾ ಇದ್ದೀನಿ. ಈ ರೈಸ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ರೆ ನಮ್ಮ ವೆಜ್ ಫ್ರೈಡ್ ರೈಸು ರೆಡಿ ಆಯಿತು ಅಂತ ಅಂದ್ಕೊಳ್ಳಿ. ಇನ್ನೂ ಮಿಕ್ಸ್ ಆಗಿಲ್ಲ, ಸೊ ಅದಕ್ಕೆ ಅಂದ್ಕೊಳ್ಳಿ ಅಂದೆ. ಸ್ವಲ್ಪ ತುಪ್ಪ ಬೇಕು. ನಾನು ಈ ಥರ ಮನೇಲೇ ಮಾಡಿಕೊಂಡು ತಿನ್ನೋದು. ನೆಕ್ಸ್ಟು ಇದನ್ನು ನೋಡಿ ಈ ಥರ ಹೆಚ್ಚಾಗಿ ಹಚ್ಕೊತೀನಿ ಫ್ರೆಂಡ್ಸ್. ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ಟಿರ್ತೀನಿ. ನೋಡಿ ವೆಜ್ ಫ್ರೈಡ್ ರೈಸ್ ರೆಡಿ ಮಾಡಿ ಇದನ್ನ ಈ ಥರ ಬೌಲ್ಗೆ ಚೆನ್ನಾಗಿ